ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಇಂದ್ರಾಣಿ ಇಂದ್ರಲಾಕ್ಸ್ಗೆ ಸುಸ್ವಾಗತ. ಇಂದ್ರಾಣಿ ಇಂದ್ರಲಾಕ್ಸಲ್ಲಿ ಇವತ್ತು ನಾನು ಮಧ್ಯಾಹ್ನದ ಅಡುಗೆಗೆ ಸೊಪ್ಪಿನ ಸಾರು ಮತ್ತು ಬದನೆಕಾಯಿ ಪಲ್ಯ ಮಾಡೋದು ತೋರಿಸ್ತಾ ಇದ್ದೀನಿ. ಮೊದಲಿಗೆ ನೋಡ್ಕೊಳ್ಳೋಣ ಬನ್ನಿ. ಸೊಪ್ಪಿನ ಸಾರಿಗೆ ಮೊದಲಿಗೆ ಸೊಪ್ಪೆಲ್ಲ ಕಟ್ ಮಾಡ್ಕೊಳ್ಳೋಣ. ನೋಡಿ, ಸೊಪ್ಪೆಲ್ಲ ಈ ಥರ ಕಟ್ ಮಾಡ್ಕೊಳ್ಳೋಣ. ನೋಡಿ, ಇದು ಕೈಗೆ ಸೇಫ್ ಆಗಿರುತ್ತೆ, ಯಾವಾಗಲೂ ಕೈ ಕುಯ್ಕೊಳ್ತಾ ಇರುತ್ತೆ. ಹಾಗಾಗಿ ನಾನು ಇದನ್ನು ಮೀಶೋಲ್ಲಿ ನೋಡ್ಬಿಟ್ಟು ಇದು ಸೊಪ್ಪು ತುಂಬ ಯೂಸ್ಫುಲ್ ಆಗಿದೆ. ಇದನ್ನು ನೋಡಿ, ಒಂದು 105 ರೂಪಾಯಿಗೆ 2 ಬಂದಿದೆ. ಈ ಥರ ಕೈಗೆ ಹಾಕ್ಕೊಂಡು ನಾವು ಕಟ್ ಮಾಡಿಕೊಂಡ್ರೆ ತುಂಬ ಸೇಫಾಗಿರುತ್ತೆ, ಕೈ ಕಟ್ ಆಗೋದಿಲ್ಲ. ನೋಡಿ, ಮತ್ತು ಇದು ನೋಡಿ, ಒಂದು ಅರ್ಧ ಕಪ್ಪು ಅವರೆಬೇಳೆ, ಅರ್ಧ ಕಪ್ಪು ತೊಗರಿಬೇಳೆ ತೊಗೊಂಡಿದ್ದೀನಿ. ಸೊಪ್ಪು ಸಾರಿಗೆ ಒಂದು ದೊಡ್ಡ ಟೊಮೆಟೊ ಹಾಕ್ಕೊಂಡಿದ್ದೀನಿ, ಒಂದು ಗಡ್ಡೆ ಈರುಳ್ಳಿ, ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು 10 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಸೊಪ್ಪು ಹಾಕ್ಕೊಂಡು ಮತ್ತು ಅದಕ್ಕೆ ಜೀರಿಗೆ ಪುಡಿ ಒಂದು ಸ್ಪೂನ್ ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಮತ್ತು ಇವಾಗ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ತಿರುಗಿಸ್ಬಿಟ್ಟು ಕುಕ್ಕರ್ಲಿ ಮುಚ್ಚಿಬಿಟ್ಟು ಒಂದು 3 ವಿಷಲ್ ಬರ್ಸ್ಕೊಳ್ಳೋಣ. 3 ವಿಷಲ್ ಬರೋಷ್ಟೊತ್ತಿಗೆ ನಾನು ಅನ್ನಕ್ಕೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಆ ಕಡೆಗೆ ಇಟ್ಬಿಟ್ಟು ಅನ್ನಕ್ಕೆ ಇಟ್ಕೊಂಡು ಅದನ್ನು ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ. ಅನ್ನಕ್ಕೆ ಇಟ್ಟಾದಮೇಲೆ ಇವಾಗ ಬದನೆಕಾಯಿ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ತಿದ್ದೀನಿ. ರೆಡಿ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಒಂದು ಈರುಳ್ಳಿ ಹೆಚ್ಕೊಂಡಿದ್ದಾದಮೇಲೆ ಒಂದು 10 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಇದನ್ನು ತರಿಯಾಗಿ ರುಬ್ಕೋಬೇಕಾಗುತ್ತೆ. ಸುಮ್ಮನೆ ಹಂಗೆ ಪಲ್ಪಾಗಿ ನಾವು ರುಬ್ಕೋಬೇಕಾಗುತ್ತೆ, ತುಂಬ ನೈಸಾಗಿ ರುಬ್ಬಾರ್ದು. ನೋಡಿ, ಇವಾಗ ಇದಾದಮೇಲೆ ನಾನು ಇವಾಗ ಬದನೆಕಾಯಿ ಹೆಚ್ಕೊಳ್ತಾ ಇದ್ದೀನಿ. ದೊಡ್ಡದು 2 ಬದನೆಕಾಯಿ ತಂದಿಟ್ಟಿದ್ದೆ, ಅದನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಕಟ್ ಮಾಡಿಕೊಂಡು ಉಪ್ಪು ನೀರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ನೀರಲ್ಲಿ ಹಾಕ್ಕೊಂಡು ಬದನೆಕಾಯಿನ ತೊಳೆದು ಕಟ್ ಮಾಡಿ ಇದರಲ್ಲಿ ಹಾಕಿದ್ರೆ ನಮಗೆ ಬದನೆಕಾಯಿ ಕಪ್ಪಾಗಲ್ಲ ಮತ್ತು ಕಹಿ ಬರೋದಿಲ್ಲ. ಹಾಗಾಗಿ ನೋಡಿ, ಇವಾಗ ಇದನ್ನು 2ನೇದು ಬದನೆಕಾಯಿನ ಕಟ್ ಮಾಡ್ಕೊಳ್ತಿದ್ದೀನಿ. ಇದು ಚೆನ್ನಾಗಿರುತ್ತೆ. ಇದು ಚಪಾತಿಗೆ ಮತ್ತು ಬಿಸಿ ಅನ್ನಕ್ಕೆ ನಾವು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಪಲ್ಯ. ಮತ್ತು ಸೊಪ್ಪಿನ ಸಾರಿಗೆ ಮುದ್ದೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ, ದೋಸೆಗೂ ಚೆನ್ನಾಗಿರುತ್ತೆ. ಸೊಪ್ಪು ಸಾರು ನೀವು ಮಾಡಿ ನೋಡಿ ಒಂದು ಸಾರಿಗೆ ಹೇಗಿರುತ್ತೆ ಅಂತೇಳಿ. ಇವಾಗ ಬದನೆಕಾಯಿ ಎಲ್ಲ ಕಟ್ ಮಾಡಾಯಿತು. ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನ್ಗೆ ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕೋದು ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದನ್ನು ನಾನು ಇವಾಗ ಅರ್ಧ ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಹಾಕ್ಕೊಂಡಿದ್ದಾದ್ಮೇಲೆ ನಾನು ಇವಾಗ ಅದು ಸ್ವಲ್ಪ ಚಿಟಪಟ್ಟಾದ್ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಒಂದು ಗಡ್ಡೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕ್ಕೊಂಡು ಅದರಿಂದನೇ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೋಬಾರ್ದು, ತುಂಬ ಸುಮ್ಮನೆ ಹಂಗೆ ತಿರುಗಿಸ್ಕೊಂಡ್ರೆ ಸಾಕು. ಒಂದು 2 ಸೆಕೆಂಡ್ ತಿರುಗಿಸ್ಕೊಂಡು ನಾವು ಬದನೆಕಾಯಿನ ಹಾಕ್ಕೊಳ್ಬೇಕು. ಆವಾಗ ನಮಗೆ ಸ್ವಲ್ಪ ಗ್ರೇವಿ ಥರ ಗೊಜ್ಜು ಥರ ಆಗುತ್ತೆ. ಇಲ್ಲಾಂತಂದರೆ ನಮಗೆ ತುಂಬ ಡ್ರೈ ಆಗಿಬಿಡುತ್ತೆ. ನೋಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ತಿರುಗಿಸ್ಬಿಟ್ಟು ಬದನೆಕಾಯಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಬದನೆಕಾಯಿನ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ತಿರುಗಿಸ್ಕೊಳ್ಳೋಣ. ಮುಚ್ಚಬಾರ್ದು, ಮುಚ್ಚಳ ಬಿಚ್ಚದೇನೆ ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಇವಾಗ ಚೆನ್ನಾಗಿ ತಿರುಗಿಸ್ಕೊಂಡಿದ್ದಾದಮೇಲೆ ಇವಾಗ ನಾನು ಒಂದು 10 ನಿಮಿಷ ಆದಮೇಲೆ ನಾನು ಇವಾಗ ಪೇಸ್ಟನ್ನು ನಾವು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಹಾಕ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡಿದ್ದೀವಿ. ಇದನ್ನು ಹಾಕ್ಕೊಂಡಿದ್ರಿಂದನೇ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಅರ್ಧ ಟೀ ಗ್ಲಾಸಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ಹಾಲು ಹಾಕ್ಕೊಂಡಿದ್ದಾದಮೇಲೆ ಬೆಂದಿದ್ದಾದಮೇಲೆ ನಾನು ಇವಾಗ ಧನಿಯಾ ಪುಡಿ ಹಾಕ್ಕೊಂಡು ಕೊತ್ತಂಬರಿ ಹಾಕ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ತಾಯಿದ್ದೀನಿ. ಉಪ್ಪು ಹಾಕೋದು ಹಾಲು ಹಾಕೋದು ಸ್ಕಿಪ್ ಆಗಿಬಿಟ್ಟಿದೆ. ಇನ್ನೊಂದು ಸಾರಿಗೆ ನಾನು ಇದೇ ಬದನೆಕಾಯಿನ ಮಾಡಿ ತೋರಿಸ್ತೀನಿ. ನೋಡಿ ಹೇಗೆ ಅನ್ನಿಸ್ತು ಅಂತ ಮಾಡಿ ನೋಡಿ. ಇವಾಗ ನೋಡಿ, ಬದನೆಕಾಯಿ ಆಯಿತು. ಬದನೆಕಾಯಿ ಆಗಿದ ತಕ್ಷಣ ಇಷ್ಟೇ. ಇದು ತುಂಬಾ ಚೆನ್ನಾಗಿರುತ್ತೆ. ಚಪಾತಿಗೆ ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀವು ಇನ್ನೂ ಸ್ವಲ್ಪ ತಿನ್ಬೋದು ಅಂತ ತಿಂತೀರಾ. ನೋಡಿ, ಇವಾಗ ಕುಕ್ಕರ್ಲಿಟ್ಟು ಮತ್ತು ಅನ್ನನೂ ರೆಡಿಯಾಗಿದೆ. ಅನ್ನನೂ ವಿಷಲ್ ಬಂದಾಗಿದೆ ಮತ್ತು ಸಾರು ವಿಷಲ್ ಬಂದಾಗಿದೆ. 3 ವಿಷಲ್ ಬಂದಾದಮೇಲೆ ನೋಡಿ, ಇವಾಗ ಕುಕ್ಕರ್ ಲಿಡ್ ಓಪನ್ ಮಾಡ್ಕೊಳ್ಳೋಣ. ಲಿಡ್ ಓಪನ್ ಮಾಡಿಕೊಂಡು ಮತ್ತು ನಾವು ಬೇರೆ ನೀರು ಹಾಕ್ತಿಲ್ಲ ನಾನು. ಮತ್ತು ಇದೇ ನೀರನ್ನು ನಾನು ಒಂದು ಬಟ್ಲಿಗೆ ಬಗ್ಗಿಸ್ಕೊಂಡ್ಬಿಡ್ತಾ ಇದ್ದೀನಿ. ಈ ಬೇಳೆ ಸಾರನ್ನ ನಾವು ತೆಳ್ಳಗೆ ಮಾಡ್ಕೊಂಬಿಟ್ಟು ಕೂಡ ನಾವು ಈ ಮೇಲೆ ನೀರನ್ನ ಬಗ್ಗಿಸ್ಕೊಂಡು ಒಗ್ಗರಣೆ ಮಾಡ್ಕೊಂಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಅನ್ನಕ್ಕೆ ತಿನ್ನೋದಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ತಿಳಿ ಸಾರು. ನೋಡಿ, ಇವಾಗ ಉಪ್ಪು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಸ್ಕೊಂಡ್ಬಿಡ್ತಾಯಿದ್ದೀನಿ. ನಾನು ಮುದ್ದೆಗೂ ಮಾಡ್ತಾಯಿದ್ದೀನಿ, ಹಂಗಾಗಿ ನಾನು ಗಟ್ಟಿಯಾಗೇ ಮಾಡ್ತಿದ್ದೀನಿ. ಒಂದಿನ ತೆಳುವಾಗಿ ಸಾರು ಮಾಡಿ ನಾನು ಆ ತಿಳಿ ನೀರನ್ನ ಬಗ್ಗಿಸಿ ತೋರಿಸ್ತೀನಿ ಹೇಗಿರುತ್ತೆ ಅಂತ. ನೀವು ಒಂದ್ಸಾರಿ ತಿಂದು ನೋಡಿ, ತುಂಬ ಚೆನ್ನಾಗಿರುತ್ತೆ. ತಿಂದು ನೋಡಿ ಮಾಡಿಬಿಟ್ಟು ಆಮೇಲೆ ಕಮೆಂಟ್ ಮಾಡಿ. ನಾನು ಮಾಡಿದ್ದಾದಮೇಲೆ ನೋಡಿ ತುಂಬಾ ಚೆನ್ನಾಗಿರುತ್ತೆ. ಇವಾಗ
ಸಾರಿಗೆ ಒಗ್ಗರಣೆ ಹಾಕೊಂಡ್ಬಿಡೋಣ. ಸಾರಿಗೆ ಒಗ್ಗರಣೆ ಹಾಕೊಳ್ಳೋಕ್ಕೆ ಬೇರೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ ನಾನು 3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ. ನಾನು ಈರುಳ್ಳಿ ಹಾಕೋದಿಲ್ಲ ಒಗ್ಗರಣೆಗೆ, ಈರುಳ್ಳಿ ಬೆಳ್ಳುಳ್ಳಿ ಹಾಕೋದಿಲ್ಲ. ನೋಡಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಇಂಗು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇಂಗುನ ಹಾಕ್ಕೊಂಡು ಸಾರನ್ನ ಇದಕ್ಕೆ ಸೇರಿಸ್ಕೊಂಡು ಸುಮ್ಮನೆ ಒಂದು ಕುದಿ ಬಂದರೆ ಸಾಕು. ಯಾವುದೇ ಒಗ್ಗರಣೆ ಹಾಕಿದ್ರು ನಾವು ಸ್ವಲ್ಪ ಕುದಿ ಬರ್ಸ್ಕೋಬೇಕಾಗುತ್ತೆ. ನೋಡಿ ನಮ್ಮ ವಿಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ನೀವು ನಾನು ಹಾಕೋ ಪ್ರತಿ ವಿಡಿಯೋನೂ ನಿಮಗೆ ಮೊದಲು ಬಂದು ಸೇರುತ್ತೆ, ನೀವೇ ಮೊದಲು ನೋಡ್ಬೋದು. ಮತ್ತು ನೋಡ್ಬೋದು. ಮತ್ತು ನಮ್ಮದು ಇನ್ನೊಂದು ಇಂದಿರಾ ಮನೆ ಅಡುಗೆ ಚಾನಲ್ ಇದೆ, ಅದಕ್ಕೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಒತ್ತಿ. ಮತ್ತು ಅದಕ್ಕೂ ನೀವು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಬೇಕಾಗುತ್ತೆ. ಮತ್ತು ಯಾವುದೇ ವಿಡಿಯೋ ನೋಡಿದ್ರು ಪೂರ್ತಿ ವಿಡಿಯೋ ನೋಡಿ. ನಾನು ಮುದ್ದೆ ಮಾಡ್ತಿದ್ದೀನಿ ನೋಡಿ, ಒಂದೇ ಒಂದು ಮುದ್ದೆ ಮಾಡ್ಕೊಳ್ತಿದ್ದೀನಿ. 1 ಕಪ್ ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಂಡಾಗ ನಮಗೆ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಮುದ್ದೆ ಕಟ್ಟೋದಕ್ಕೂ ನಮಗೆ ತುಂಬ ಗಂಟಾಗೋದಿಲ್ಲ. ನೋಡಿ ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ನಾವು ನೀರು ಕುದಿ ಬಂದಮೇಲೆ ಒಂದು ಅರ್ಧ ಕಪ್ಪು ಹಸಿಟ್ಟು ಹಾಕ್ಕೊಂಡು ನಾನು ಚೆನ್ನಾಗಿ ತಿರುಗಿಸ್ಕೊಂಡು ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಯಾರದೇ ವಿಡಿಯೋ ನೋಡಿದ್ರು ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ವಿಡಿಯೋ ನೋಡಿದ್ರೆ ನಿಮಗೂ ಪ್ರಯೋಜನ ಆಗುತ್ತೆ, ನಮಗೂ ಪ್ರಯೋಜನ ಆಗುತ್ತೆ. ಮತ್ತು ನಿಮ್ಮ ವಿಡಿಯೋ ತುಂಬ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಲೈಕ್ ಮಾಡೋದನ್ನು ಮರಿಬೇಡಿ. ನೀವು ಲೈಕ್ ಮಾಡಿದ್ರೆ ನಮ್ಮ ವಿಡಿಯೋನು ಇನ್ನೂ 4 ಜನ ನೋಡೋಂಗಾಗುತ್ತೆ. ನಿಮ್ಮ ಸಹಾಯ ನಮಗೆ ತುಂಬಾ ಬೇಕಾಗುತ್ತೆ. ನೋಡಿ ಮುದ್ದೆ ಚೆನ್ನಾಗಿ ತಿರುಗಿಸ್ಕೋಬೇಕು, ಗಂಟಿಲ್ದಂಗೆ ತಿರುಗಿಸ್ಕೊಂಡು ಮುದ್ದೆನ ನಾನು ಕಲ್ಲ ಮೇಲೆ ಹಾಕ್ಕೊಂಡು ಮಾಡ್ಕೊಳ್ತೀನಿ. ನನಗೆ ತಟ್ಟೆ ಮಾಡೋದಕ್ಕೆ ಅದಕ್ಕೆ ಬರೋದಿಲ್ಲ. ನೋಡಿ ಕಲ್ಲ ಮೇಲೆ ಹಾಕ್ಕೊಂಡು ಮುದ್ದೆ ತೊಳ್ಸ್ಕೊಂಡ್ಬಿಡೋಣ. ಮತ್ತು ನೋಡಿ ಇದನ್ನು ಮುದ್ದೆ ಜೊತೆಗೆ ಸೊಪ್ಪು ಸಾರಿನ ಜೊತೆಗೆ ಮುದ್ದೆ ತುಂಬಾ ಟೇಸ್ಟ್ ಇರುತ್ತೆ. ಸೊಪ್ಪು ಸಾರು ಅನ್ನಕ್ಕೆ, ಮುದ್ದೆಗೆ, ಚಪಾತಿಗೆ ಮತ್ತು ದೋಸೆ ಕೂಡ ಚೆನ್ನಾಗಿರುತ್ತೆ. ಈಗ ಮುದ್ದೆನೂ ಮಾಡ್ಕೊಂಡಾಗಿದೆ. ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಏನೇ ನಿಮ್ಮ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಚೆನ್ನಾಗಿಲ್ಲ ಅಂದರೂ ಕಮೆಂಟ್ ಮಾಡಿ. ನಿಮ್ಗೆ ಏನಾದರೂ ಅಡುಗೆ ಬೇಕಾಗಿದ್ದರೂ ನಮಗೆ ಹೇಳಿ, ನಮಗೆ ಸಾಧ್ಯವಾದಷ್ಟು ಮಾಡಿ ತೋರಿಸ್ತೀವಿ. ನಿಮಗೇನಾದರೂ ಅಡುಗೆ ಗೊತ್ತಿದ್ದರೆ ಕೂಡ ಹೇಳಿ, ಅದನ್ನು ಕೂಡ ನಾವು ಟ್ರೈ ಮಾಡಿ ನೋಡ್ತೀವಿ. ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ವೀಕ್ಷಕರೇ. ನಮಸ್ಕಾರ.